ಗಂಗರ ಕಾಲದ ಮೂಲ ಪುರುಷನಾದಂತಹ ದೇವಿಯನ್ನು ಕೋಲಾರಮ್ಮ ಮತ್ತು ಕೋಲಾರಮ್ಮ ದೇವಸ್ಥಾನ ಅಂತ ಪೂಜಿಸ್ತಾ ಇದ್ದಾರೆ. ಗಂಗರ ನಂತರ ಚೋಳರು ಇಲ್ಲಿ ತುಂಬ ಚೇಳುಗಳಿದ್ವಂತೆ. ಎಷ್ಟು ಚೇಳುಗಳಿದ್ವು ಅಂದರೆ ಜನರು ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ವಂತೆ. ಅಷ್ಟು SS ಕನ್ನಡ ಉಳಾಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ಚಿನ್ನದ ನಾಡು ಕೋಲಾರದಲ್ಲಿರುವಂಥ ಇನ್ನೊಂದು ಪುರಾತನವಾದ ದೇವಾಲಯಕ್ಕೆ. ಆ ದೇವಾಲಯವೇ ಶ್ರೀ ಕೋಲಾರಮ್ಮ ದೇವಾಲಯ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ದೇವಾಲಯವನ್ನು ಗಂಗರ ಕಾಲದಲ್ಲಿ ನಿರ್ಮಾಣವಾಯಿತು. 4ನೇ ಶತಮಾನದಲ್ಲಿ ಗಂಗರ ಕಾಲದ ಮೂಲ ಪುರುಷನಾದಂತಹ ಪಿಂಗಿಣಿ ವರ್ಮನು ಮಣ್ಣಿನಿಂದ ಈ ದೇವಾಲಯನ ನಿರ್ಮಿಸಿದರು ಅಂತ ಹೇಳುತ್ತಾರೆ. ನಂತರ ಇದನ್ನು ಕಲ್ಲಿನಿಂದ ನಿರ್ಮಾಣ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಒಳಗಡೆ ಹೋಗುವಂತಹ ದ್ವಾರ. ನೋಡ್ತಾ ಇದ್ದೀರಲ್ವ, ದೇವಸ್ಥಾನದ ಒಳಗಡೆ ನಾವು ಪೂರ್ತಿ ಒಳಗಡೆ ಇಲ್ಲಿ ಬಂದರೆ ಇಲ್ಲಿ ಒಂದು ಧ್ವಜಸ್ತಂಭ ಮತ್ತು ತ್ರಿಶೂಲವನ್ನು ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ. ಇದು ಒಂದು ಭಕ್ತಾದಿಗಳು ಹೋಗೋದಕ್ಕೆ ಮಾಡಿರುವಂತಹ ಒಂದು ದಾರಿ. ನೀವು ನೋಡ್ತಿದ್ದೀರಲ್ಲ, ಈ ದೇವಸ್ಥಾನದಲ್ಲಿ ನಾನು ಆವಾಗಲೇ ಹೇಳಿದೆ ಅಲ್ವಾ, ಈ ದೇವಸ್ಥಾನವು 4ನೇ ಶತಮಾನದಲ್ಲಿ ಗಂಗರ ಮೂಲ ಪುರುಷನಾದಂಥ ಪಿಂಗಿಣಿ ವರ್ಮನು ಮಣ್ಣಿನಿಂದ ನಿರ್ಮಾಣ ಮಾಡುತ್ತಾನೆ. ಯಾವುದು? ಈ ಕೋಲಾರಮ್ಮ ದೇವಿಯನ್ನು. ಈ ಕೋಲಾರಮ್ಮ ದೇವಿಯನ್ನು ಪುರಾತನ ಕಾಲದಲ್ಲಿ ನಾಚಿಯಾರಮ್ಮ ಮತ್ತು ಪೆಡಿಯಾರಮ್ಮ ಅಂತ ಕೂಡ ಕರೀತಾರೆ. ಈಗ ಈ ದೇವಸ್ಥಾನವನ್ನು ಕೋಲಾರಮ್ಮ, ಈ ದೇವಿಯನ್ನು ಕೋಲಾರಮ್ಮ ಮತ್ತು ಕೋಲಾರಮ್ಮ ದೇವಸ್ಥಾನ ಅಂತ ಕೂಡ ಕರೆಯುತ್ತಾರೆ. ಈ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಎಷ್ಟು ಪ್ರಖ್ಯಾತಿ ಆಗಿತ್ತು ಅಂದರೆ, ವರ್ಷದ 365 ದಿನದಲ್ಲಿ 300 ದಿವಸ ಕೂಡ ಈ ದೇವಸ್ಥಾನದಲ್ಲಿ ಹಬ್ಬ ಹರಿದಿನಗಳು ನಡೀತಾ ಇದ್ವು. ಈ ದೇವಸ್ಥಾನದಿಂದ ತುಂಬ ದೇಣಿಗೆ ಕೂಡ ಸಂಗ್ರಹ ಆಗಿತ್ತು ಕೂಡ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ಅಂದರೆ, ಈ ದೇವಸ್ಥಾನಕ್ಕೆ ಹಿಂದಿನ ಕಾಲದಲ್ಲಿ ಎಮ್ಮೆ ಮತ್ತು ಕುರಿ, ಮೇಕೆಗಳನ್ನೂ ಸಹ ಬಲಿ ಕೊಡ್ತಾ ಇದ್ರಂತೆ. ಎಷ್ಟರ ಮಟ್ಟಿಗೆ ಪ್ರಾಣಿಗಳನ್ನ, ಎಮ್ಮೆ ಕುರಿಗಳನ್ನ ಬಲಿ ಕೊಡ್ತಾ ಇದ್ರು ಅಂದರೆ, ಆ ಬಲಿಪೀಠದ ತೂಬು ಏನಿರುತ್ತೆ, ಆ ತೂಬಿನ ಮೂಲಕ ಬರುತ್ತಿರುವಂಥ ರಕ್ತ ಯಾವ ಥರ ಹರಿತಿತ್ತು ಅಂತೆ, ನೀರು ಹರಿಬೇಕಾದ್ರೆ ನೀರಿನ ತೂಬಿಂದ ಹರಿಯುತ್ತಲ್ಲ ರಕ್ತ, ಅದೇ ಥರ ಬಲಿಪೀಠದ ತೂಬಿನ ಮೂಲಕ ರಕ್ತ ಕೂಡ ಅಷ್ಟು ರಭಸವಾಗಿ ಹರಿತಿತ್ತು. ಅಂದರೆ ಅಷ್ಟು ಬಲಿಯನ್ನು ಕೊಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಗಂಗರ ನಂತರ ಚೋಳರು ಈ ದೇವಸ್ಥಾನವನ್ನು ಮಣ್ಣಿನಿಂದ ನಿರ್ಮಾಣ ಮಾಡಿರ್ತಾರೆ. ನಂತರ 1300ರ ನಂತರ ಚೋಳರು ಈ ದೇವಸ್ಥಾನವನ್ನು ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡ್ತಾರೆ. ನೀವು ನೋಡ್ತಿದ್ದೀರಲ್ವ, ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡ್ತಾರೆ. ಚೋಳರ ರಾಜನಾದಂತಹ ರಾಜೇಂದ್ರ ಚೋಳನು ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಇಟ್ಕೊಂಡು ಆಜ್ಞೆ ಮಾಡ್ತಾನೆ, ಈ ದೇವಸ್ಥಾನವನ್ನು ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವು ನೋಡ್ತಿದ್ರಲ್ಲ, ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡ್ತಾರೆ. ರಾಜೇಂದ್ರ ಚೋಳರು ತಮಿಳಿನವರಾಗಿದ್ದರಿಂದ ಈ ದೇವಸ್ಥಾನದ ಗೋಡೆಯ ಮೇಲೆ ತಮಿಳಿನಲ್ಲಿ ಶಾಸನಗಳಿವೆ. ನೋಡ್ತಿದ್ದೀರಲ್ಲ, ತಮಿಳಿನಲ್ಲಿ ಶಾಸನಗಳನ್ನು ಕೆತ್ತಿದ್ದಾರೆ. ಇದಾದ ನಂತರ 1538ರಲ್ಲಿ ವಿಜಯನಗರ ಸಾಮ್ರಾಜ್ಯದವರಾದಂಥ ಅಚ್ಯುತರಾಯರ ಕಾಲದಲ್ಲಿದ್ದಂತಹ ಪರಶುರಾಮರು ಈ ದೇವಸ್ಥಾನದ ಮೂಲ ವಿಗ್ರಹವನ್ನು ಸ್ಥಾಪನೆ ಮಾಡಿರು ಅಂತ ಕೂಡ ಹೇಳ್ತಾರೆ. ನೀವು ನೋಡ್ತಿದ್ದೀರಲ್ಲ, ಪರಶುರಾಮರವರು ಕೂಡ ಈ ಮೂಲ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನದ ಇನ್ನೊಂದು ಇತಿಹಾಸ ಬಂದ್ಬಿಟ್ಟು, ಈ ದೇವಸ್ಥಾನವನ್ನು ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಮಣ್ಣಿನಲ್ಲಿ ಇಲ್ಲಿ ತುಂಬ ಚೇಳುಗಳಿದ್ವಂತೆ. ಎಷ್ಟು ಚೇಳುಗಳಿದ್ವು ಅಂದರೆ ಜನರು ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ವಂತೆ. ಅಷ್ಟು ಚೇಳುಗಳಿದ್ವಂತೆ. ಇದನ್ನು ಕಂಡಂತಹ ಗಂಗರ ಮೂಲ ಪುರುಷನಾದಂತಹ ಪಿಂಗಿಣಿ ವರ್ಮನು ತಾಯಿಯಾದಂತಹ ಕೋಲಾರಮ್ಮನ ಏನಂತ ಹೇಳ್ತಾರೆ, ಪಡಿಯಾರಮ್ಮ, ನಾಚಿಯಾರಮ್ಮ ಅಂತ ಕರಿತಿದ್ರಲ್ಲ, ಅವ್ರನ್ನ ಬಂದು ಕೇಳ್ತಾರೆ. ಪಿಂಗಿಣಿ ವರ್ಮ ಅವರು ಬಂದು ತಾಯಿ ಹತ್ರ ಕೇಳ್ತಾರೆ, ಇಷ್ಟೊಂದು ಚೇಳುಗಳಿದಾವಲ್ಲ ಇಲ್ಲಿ, ನಾವು ಯಾವ ಥರ ಇಲ್ಲಿ ಜೀವನ ಮಾಡೋಕ್ಕಾಗುತ್ತೆ, ನಾವು ನಮ್ಮ ರಾಜಧಾನಿಯನ್ನು ಬದಲಾಯಿಸ್ತೀವಿ ಅಂತ ಕೇಳ್ಕೊಂಡಾಗ ತಾಯಿಯವರು ಅವ್ರಿಗೆ ಹೇಳ್ತಾರೆ,
ಯಾವ ಥರ ವರ ಕೊಡ್ತಾರೆ ಅಂದರೆ, ಇಲ್ಲಿ ಇರುವಂತಹ ಎಲ್ಲ ಚೇಳುಗಳು ತಾಯಿಯ ಗರ್ಭಗುಡಿಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ಗುಂಡಿ ಇದೆ. ಅಂದರೆ ಒಂದು ಚಿಕ್ಕದಾದಂಥ ಆಳವಾದಂಥ ಒಂದು ಗುಂಡಿ ಇದೆ. ಆ ಗುಂಡಿ ಒಳಗಡೆ ಎಲ್ಲ ಚೇಳುಗಳು ಸಹ ಒಳಗಡೆ ಹೋದವು. ಅವರು ಹೋದ ನಂತರ ಗಂಗರು ಮತ್ತೆ ಇಲ್ಲಿ ತಮ್ಮ ರಾಜಧಾನಿಯನ್ನು ಮುಂದುವರಿಸಿದ್ರು ಅಂತ ಕೂಡ ಹೇಳ್ತಾರೆ. ಇದು ಬಂದು ದೇವಸ್ಥಾನದ ಹೊರಭಾಗ. ಈ ದೇವಸ್ಥಾನವನ್ನು ಅಥವಾ ದೇವಿಯನ್ನು ನಾಚಿಯಾರಮ್ಮ ಪಡಿಯಾರಮ್ಮ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದರೆ ರಾಜೇಂದ್ರ ಚೋಳನು ಈ ದೇವಸ್ಥಾನ ನಿರ್ಮಾಣ ಮಾಡಿದರು ಕಲ್ಲು ಮತ್ತು ಗಾರೆಗಳಿಂದ. ಅವರು ತಮಿಳಿನವರಾಗಿದ್ದರಿಂದ ನಾಚಿಯಾರಮ್ಮ ಪಡಿಯಾರಮ್ಮ ಅಂತ ಕೂಡ ಹೇಳ್ತಾರೆ. ಈಗ ಈ ದೇವಸ್ಥಾನವನ್ನು ಅಥವಾ ದೇವತೆಯನ್ನು ಕೋಲಾರಮ್ಮ ಅಂತ ಕರೀತಾರೆ. ಮತ್ತು ಈ ದೇವಾಲಯ ಬಂದು ಈಗ ಕೋಲಾರಮ್ಮದ ಗ್ರಾಮ ದೇವತೆ, ಕೋಲಾರದ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾರೆ. ನೀವು ನೋಡ್ತಿದ್ರಲ್ಲ, ಇದು ಬಂದು ದೇವಸ್ಥಾನದ ಗೋಪುರ. ಈ ಗೋಪುರವನ್ನು ಮೇಲ್ಗಡೆ ಇರೋದು ಹಾಳಾಗಿದೆ. 1870ರಲ್ಲಿ ಈ ದೇವಸ್ಥಾನದ ಗೋಪುರ ನಾಶವಾಯಿತು ಅಂತ ಕೂಡ ಹೇಳ್ತಾರೆ. ಯಾವಾಗ ನಾಶ ಆಯಿತು ಅನ್ನೋದು ನನಗೆ ಅಷ್ಟು ಮಾಹಿತಿ ಇಲ್ಲ. ನೋಡಿ, ಗೋಪುರದ ಮೇಲೆ ಮೀನು ಮತ್ತು ನೃತ್ಯ ಮಾಡ್ತಿರೋಂಥ ನೃತ್ಯಗಾರ್ತಿ. ಆ ಕಡೆ ಒಂದು ಅದು ಶಾರದೆ ಅನ್ಕೋತೀನಿ, ಶಾರದೆಯ ಕೆತ್ತನೆ ಕೂಡ ಕೆತ್ತಿದ್ದಾರೆ. ದೇವಸ್ಥಾನದ ಗೋಪುರದ ಕಂಬದ ಮೇಲೆ ಕೆತ್ತಿರುವಂಥ ಬಿಲ್ಲನ್ನು ಹಿಡಿದಿರುವಂತಹ ನೃತ್ಯಗಾರ್ತಿ ಮತ್ತು ಕಂಬದ ಮೇಲೆ ಬೇರೆ ಬೇರೆ ಭಂಗಿಯಲ್ಲಿರುವ ನೃತ್ಯಗಾರ್ತಿಯನ್ನು ಕೂಡ ಕೆತ್ತಿದ್ದಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ, ಚೇಳುಗಳು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಇದ್ವು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಚೇಳನ್ನು ಕೂಡ ಪೂಜನೆ ಮಾಡ್ತಾರೆ. ಯಾರಿಗಾದ್ರು ಚೇಳುಗಳಿಂದ ಕಾಟ ಇತ್ತು, ಆ ಥರ ಏನಾದ್ರು ಇತ್ತು ಅಂದರೂ ಕೂಡ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಚೇಳಿಗೂ ಸಹ ಪೂಜೆಯನ್ನು ಮಾಡ್ತಿದ್ದಾರೆ ಈ ದೇವಸ್ಥಾನದಲ್ಲಿ. ನೋಡಿದ್ರಲ್ಲ, ಇದು ಬಂದು ಕೋಲಾರದಲ್ಲಿರುವಂತಹ ಚಿನ್ನದ ನಾಡು ಕೋಲಾರದಲ್ಲಿರುವಂತಹ ಕೋಲಾರಮ್ಮ ದೇವಸ್ಥಾನದ ಇತಿಹಾಸ. ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ನೀವು ಯಾರಾದರೂ ಇದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದಿದ್ದರೆ, ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.